ಬಿಹಾರದ ಹಾಜಿಪುರ ಜಿಲ್ಲೆಯ ವೈಶಾಲಿ ಅನ್ನೋ ಗ್ರಾಮದ ಅಮನ್ ಕುಮಾರ್ ಎಂಬಾತನಿಗೆ 2013ರಲ್ಲಿ ಗುಂಜನ್ ಕುಮಾರಿ ಅನ್ನೋ ಇವಳ ಜೊತೆ ಮದುವೆಯಾಗಿತ್ತು. ಅಮನ್ಗೆ ತನ್ನ ಸ್ವಂತ ಊರಲ್ಲೇ 2 ಎಕರೆ ಜಮೀನಿತ್ತು. ಡಿಗ್ರಿವರೆಗೂ ಓದಿದ್ದ ಅಮನ್ ಕುಮಾರ್ ತನ್ನ ಊರಿನ ಹತ್ರನೇ ಇದ್ದ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಮದುವೆಯಾದ 2 ವರ್ಷಕ್ಕೆಲ್ಲ ಮಗ ಹುಟ್ಟಿದ್ದ. ಅಲ್ಲಿಗಾಗ್ಲೇ ಅಮನ್ ಹೆಂಡತಿ ಗುಂಜನ್ ಕುಮಾರಿಗೆ ಸೆಕೆಂಡ್ PUCಯಲ್ಲಿ 85% ತಗೊಂಡು ಪಾಸ್ ಆಗಿದ್ಲು. ಇದರಿಂದ ನಾನು ಮುಂದಕ್ಕೆ ಓದ್ತೀನಿ, ನಾನು ಓದೋದ್ರಿಂದ ನಮಗೆ ಆರ್ಥಿಕವಾಗಿ ಸಹಾಯವಾಗುತ್ತೆ ಅಂತ ಹೇಳಿದ್ಲು. ಹೆಂಡತಿ ಮಾತನ್ನ ಕೇಳಿದ್ದ ಅಮನ್ ಸರಿ ಅಂದಿದ್ದ. ಕೂಡ್ಲೆ ಗುಂಜನ್ ಕುಮಾರಿಯನ್ನ ಡಿಗ್ರಿಗೆ ಸೇರಿಸಿದ್ದ. ಕಾಲೇಜಿಗೆ ಫೀಸ್ ಕಟ್ಟಿದವನು ಹೆಂಡತಿಯನ್ನ ಓದಿಸೋಕೆ ಶುರು ಮಾಡಿದ್ದ. ಹೀಗೆ 3 ವರ್ಷ ಡಿಗ್ರಿ ಓದಿದ್ದ ಗುಂಜನ್ ಕುಮಾರಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಲು. ಮುಂದಕ್ಕೆ BEd ಓದ್ತೀನಿ, ಇದರಿಂದ ನನಗೆ ಟೀಚರ್ ಜಾಬ್ ಸಿಗುತ್ತೆ ಅಂತ ಗಂಡನ ಹತ್ರ ಕೇಳ್ಕೊಂಡಿದ್ಲು. ಓದಿನ ಬೆಲೆ ಗೊತ್ತಿದ್ದ ಅಮನ್ ಹೆಂಡತಿ ಮಾತಿಗೆ ಬೇಡ ಅನ್ಲಿಲ್ಲ. ತನ್ನ ಮಗನನ್ನ ತನ್ನ ಹತ್ರನೇ ಇಟ್ಕೊಂಡಿದ್ದ. ಹೆಂಡತಿಯನ್ನ BEdಗೆ ಸೇರಿಸಿದ್ದ. ಇದರಿಂದ ಗುಂಜನ್ ಕುಮಾರಿ ಹಾಸ್ಟೆಲ್ ನಲ್ಲಿದ್ಕೊಂಡೆ ಓದನ್ನ ಮುಂದುವರೆಸಿದ್ಲು. ಪಕ್ಕದ ಜಿಲ್ಲೆಗೆ ಹೆಂಡತಿಯನ್ನ ಕಾಲೇಜಿಗೆ ಸೇರಿಸಿದ್ದ ಅಮನ್ಗೆ ಖರ್ಚು ಹೆಚ್ಚಾಗಿತ್ತು. ಹೆಂಡತಿಯ ಕಾಲೇಜು ಫೀಸ್ನಿಂದ ಹಿಡಿದು ಇವಳ ಬಟ್ಟೆ, ಬುಕ್ಸ್, ಹಾಸ್ಟೆಲ್ ಫೀಸ್ ಅಂತೆಲ್ಲ ಗಂಡನ ಮೇಲೆ ಹೊರೆ ಬಿದ್ದಿತ್ತು. ಇದರಿಂದ ಅಮನ್ ತನ್ನ ತಂದೆಗೆ ಹೇಳಿ ತನ್ನೂರಲ್ಲಿ ಇದ್ದ 2 ಎಕರೆ ಜಮೀನನ್ನ ಮಾರಿಸಿದ್ದ. ಜೊತೆಗೆ ತನ್ನ ತಂದೆ ಕಷ್ಟಪಟ್ಟು ಉಳಿಸಿಕೊಂಡಿದ್ದ ಹಣವನ್ನು ಸಹ ಹೆಂಡತಿ ಓದಿಗೆ ಅಂತ ಖರ್ಚು ಮಾಡಿದ್ದ. ಹೀಗೆ ಇವಳ ಓದಿಗೆ ಅಮನ್ ಕುಟುಂಬಸ್ಥರೆಲ್ಲ ಕೈ ಜೋಡಿಸಿದ್ರು. ಮಗ ಕೂಡ ತಾಯಿಯ ಪ್ರೀತಿಯಿಂದ ವಂಚಿತ ಆಗ್ಲೇ ಕಳೆದ 2022ರಲ್ಲಿ ಬಿಹಾರದಲ್ಲಿ ಟೀಚರ್ ಎಕ್ಸಾಮ್ ನೋಟಿಫಿಕೇಶನ್ ರಿಲೀಸ್ ಆಗಿತ್ತು. ಆಗ ಎಕ್ಸಾಮ್ ನ ಬರೆದ ಗುಂಜನ್ ಕುಮಾರಿಗೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂದಿತ್ತು. ಇದರಿಂದ ಗಂಡನ ಪರಿಶ್ರಮ ಕೂಡ ಸಫಲವಾಗಿತ್ತು. ಗುಂಜನ್ ಕುಮಾರಿ ಒಳ್ಳೆ ಮಾರ್ಕ್ಸ್ ತಗೊಂಡು ಟೀಚರ್ ಎಕ್ಸಾಮ್ ನ ಪಾಸ್ ಮಾಡಿದ್ಲು. 6ರಿಂದ 8ನೇ ತರಗತಿ ಮಕ್ಕಳಿಗೆ ಪಾಠ ಮಾಡೋಕೆ ಗುಂಜನ್ ಕುಮಾರಿ ಟೀಚರ್ ಆಗಿ ಸೆಲೆಕ್ಟ್ ಆಗಿದ್ಲು. ಅಲ್ಲದೆ ಒಳ್ಳೆ ಸಂಬಳ ಕೂಡ ಇವಳಿಗೆ ಫಿಕ್ಸ್ ಆಗಿತ್ತು. ಆದ್ರೆ ಕೆಲಸಕ್ಕೆ ಸೇರೋಕು ಮೊದಲು ಟ್ರೈನಿಂಗ್ ಗುಂಜನ್ ಕುಮಾರಿ ಹೋಗ್ಬೇಕಿತ್ತು. ಅದಕ್ಕೂ ಸಹ ಗಂಡ ಅಮನ್ ಹಣವನ್ನ ಖರ್ಚು ಮಾಡಿ ಹೆಂಡತಿಯನ್ನ ಪಕ್ಕದ ಜಿಲ್ಲೆಯಾದ ಸುಫೌಲ್ಗೆ ಟ್ರೈನಿಂಗ್ಗೆ ಅಂತ ಕಳಿಸಿದ್ದ. ಸಾಲ ಮಾಡಿ ಹೆಂಡತಿ ಕೈಗೆ 20,000 ಕೊಟ್ಟು ಟ್ರೈನಿಂಗ್ಗೆ ಕಳಿಸಿದ್ದ. ಇಲ್ಲಿಂದಲೇ ಈ ಕೇಸ್ ರೋಚಕ ತಿರುವನ್ನ ಪಡೆದುಕೊಂಡಿತ್ತು. ಯಾಕಂದ್ರೆ ಟ್ರೈನಿಂಗ್ಗೆ ಅಂತ ಹೋಗಿದ್ದ ಗುಂಜನ್ ಗಂಡನ ಕಷ್ಟ ಏನು ಅನ್ನೋದನ್ನೇ ಮರೆತು ಹೋಗಿದ್ಲು. ಹೆಂಡತಿಯ ಓದಿಗಾಗಿ ಇವನ ಹತ್ರ ಇದ್ದ ಹಣ ಆಸ್ತಿಯನ್ನೆಲ್ಲ ಮಾರಿದ್ದ. ಅಲ್ಲದೆ ಇವಳ ಬಟ್ಟೆ ಫೀಸ್ ಅಂತೆಲ್ಲ ಸಾಲ ಮಾಡಿದ್ದ. ಆದ್ರೆ ಈ ನಿಯತ್ತಿಲ್ಲದ ಗುಂಜನ್ ಕುಮಾರಿ ಟ್ರೈನಿಂಗ್ಗೆ ಅಂತ ಹೋದವಳು ಅಲ್ಲೇ ಪ್ರೇಮ್ ಪ್ರಕಾಶ್ ಜೈಸ್ವಾಲ್ ಅನ್ನೋನ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ಲು. ಇವನಿಗೆ ಇನ್ನು ಮದುವೆಯಾಗಿರ್ಲಿಲ್ಲ. ಹೀಗಾಗಿ ಗುಂಜನ್ ಕುಮಾರಿ ತನ್ನ ಮದುವೆ ವಿಷಯವನ್ನ ರಹಸ್ಯವಾಗಿ ಇಟ್ಟವಳು ಇವನ ಜೊತೆ ಅಕ್ರಮ ಸಂಬಂಧವನ್ನ ಶುರು ಮಾಡಿಕೊಂಡಿದ್ಲು. ಟ್ರೈನಿಂಗ್ ಬಳಿಕ ಗುಂಜನ್ಗೆ ಬೇರೆ ಕಡೆ ಪೋಸ್ಟಿಂಗ್ ಆಗಿತ್ತು. ಆಗ ಗುಂಜನ್ ಕುಮಾರಿ ನಾವೆಲ್ಲ ಜೊತೆಯಾಗಿದ್ರೆ ಖರ್ಚು ಹೆಚ್ಚಾಗುತ್ತೆ, ಹೀಗಾಗಿ ನಾನು ಒಂದು ರೂಮ್ ನ ಮಾಡ್ಕೊಂಡು ಬೇರೆ ಇರ್ತೀನಿ, ವಾರಕ್ಕೆ ಒಂದು ಸಲ ಬಂದು ಹೋಗ್ತೀನಿ ಅಂತ ಗಂಡನಿಗೆ ಹೇಳಿದ್ಲು. ಇದಕ್ಕೂ ಕೂಡ ಅಮನ್ ಸರಿ ಅಂತ ತಲೆಯಾಡಿಸಿದ್ದ. ಆದ್ರೆ ಗುಂಜನ್ ಕುಮಾರಿ ಹೀಗೆ ಹೇಳಿ ತನ್ನ ಪ್ರಿಯಕರನ ಜೊತೆ ರೂಮಲ್ಲಿ ಇರೋಕೆ ಶುರು ಮಾಡಿದ್ಲು. ಅಮನ್ ಕುಮಾರ್ ಫೋನ್ ಮಾಡಿದಾಗ್ಲೆಲ್ಲ ಹೆಂಡತಿ ಗುಂಜನ್ ಕುಮಾರಿ ಫೋನ್ ಯಾವಾಗ್ಲೂ ಬ್ಯುಸಿ ಬರ್ತಿತ್ತು. ಹೀಗಾಗಿ ಒಂದು ದಿನ ಗುಂಜನ್ ಇದ್ದ ರೂಮ್ಗೆ ಹೇಳದೆ ಹೋಗಿ ನೋಡಿದಾಗ ಇವಳು ಪ್ರಿಯಕರನ ಜೊತೆ ಇರೋದು ಗೊತ್ತಾಗಿತ್ತು. ಆಗ ಅಮನ್ ಇವನು ಯಾರು ಅಂತ ಪ್ರಶ್ನಿಸಿದ್ದ. ಇದಕ್ಕೆ ಗುಂಜನ್ ಈತನನ್ನ ಸ್ಕೂಲಲ್ಲೇ ಕೆಲಸ ಮಾಡ್ತಾ ಇದ್ದಾನೆ, ನನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದಾನೆ ಅಂತ ಕತೆ ಕಟ್ಟಿದ್ಲು. ಆಗ ಗಂಡ ಅಮನ್ಗೆ ಹೆಂಡತಿ ಗುಂಜನ್ ಮೇಲೆ ಮೊದಲಿಗೆ ಅನುಮಾನ ಬಂದಿತ್ತು. ಹೆಂಡತಿ ವರ್ತನೆ ಮೇಲೆ ಅನುಮಾನಗೊಂಡ ಅಮನ್ ಮುಂದೆ ನಾವೆಲ್ಲರೂ ಜೊತೆಯಾಗಿ ಇರೋಣ, ಮಗನನ್ನ ಇಲ್ಲೇ ಸ್ಕೂಲ್ಗೆ ಹಾಕೋಣ ಅಂತ ಹೇಳಿದ್ದ. ಇದಕ್ಕೆ ಗುಂಜನ್ ಮೊದಲಿಗೆ ಸರಿ ಎಂದ್ರು, ನಂತರ ಖರ್ಚು ಹೆಚ್ಚಾಗುತ್ತೆ ಅಂತ ಬೇಡ ಅಂದಿದ್ಲು. ಈ ಘಟನೆ ನಂತರ ಗುಂಜನ್ ಕುಮಾರಿ ತಾನಿದ್ದ ರೂಮ್ ನ ಚೇಂಜ್ ಮಾಡಿದ್ಲು. ಅಲ್ಲದೆ ಮಗನನ್ನ ಸಹ ಬಿಟ್ಟು ಹೋಗಿದ್ಲು. ಆಗ್ಲೇ ಗಂಡ ಅಮನ್ಗೆ ತಾನು ಮೋಸ ಹೋಗಿರೋದಾಗಿ ಅರ್ಥವಾಗಿತ್ತು. ಗ್ಯಾಪ್ ಅಲ್ಲಿ ಗುಂಜನ್ ಕುಮಾರಿ ಪ್ರಿಯಕರನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ಲು. ಇದಕ್ಕಾಗಿ ಮಗನನ್ನ ಗಂಡನ ಮನೆ ಮುಂದೆನೆ ಬಿಟ್ಟು ಪರಾರಿಯಾಗಿದ್ಲು. ಆಗ ಅಮನ್ ತನ್ನ ಹೆಂಡತಿಯ ಉದ್ದೇಶ ಕ್ಲಿಯರ್ ಆಗಿ ಅರ್ಥವಾಗಿತ್ತು. ತನ್ನ ಹೆಂಡತಿ ತನ್ನನ್ನ ಬಿಟ್ಟು ಹೋಗಿದ್ದಾಳೆ ಅಂತ ಅರಿತವನು ತನ್ನ ಹೆಂಡತಿ ಮೋಸ ಮಾಡಿದಾಳೆ ಅಂತ ನ್ಯಾಯಕ್ಕಾಗಿ ಓಡಾಡೋಕೆ ಶುರು ಮಾಡಿದ್ದ. ಮೊದಲಿಗೆ ಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿದ್ರಿಂದ ಕೆಲಸ ಹೋಗುತ್ತೆ ಅನ್ನೋ ಭಯದಿಂದ ಗುಂಜನ್ ಕುಮಾರಿ ಗಂಡನ ಜೊತೆ ವಾಸ ಮಾಡೋದಾಗಿ ಹೇಳಿ ರಾಜಿ ಪಂಚಾಯಿತಿಗೆ ಬಂದಿದ್ಲು. ಕುಟುಂಬದವರ ಜೊತೆ ಮಾತಾಡಿ ಗಂಡನ ಜೊತೆ ಇರೋದಾಗಿ ಹೇಳಿದ್ಲು. ಆದ್ರೆ ಈ ಕೇಸ್ನಿಂದ ಹೊರಗೆ ಬೀಳ್ಬೇಕು ಅನ್ನೋದೇ ಇವಳ ಪ್ಲಾನ್ ಆಗಿತ್ತು. ಆಗ್ಲೇ
ಆಗ್ಲೇ ಬೇರೆ ಮನೆ ಮಾಡಿ ಕೆಲವು ದಿನಗಳವರೆಗೂ ಗಂಡನ ಜೊತೆ ವಾಸ ಮಾಡಿದವಳು ಕಳೆದ ಮಾರ್ಚ್ನಲ್ಲಿ ಮನೆಗೆ ಬೀಗ ಹಾಕೊಂಡು ಪ್ರಿಯಕರನ ಜೊತೆ ಪರಾರಿಯಾಗಿದ್ಲು. ಇದರಿಂದ ಮಾಡೋಕೆ ಬೇರೆ ದಾರಿ ಇಲ್ಲದೆ ಅಮನ್ ತನ್ನ ಮಗನನ್ನ ಕರ್ಕೊಂಡು ಊರಿಗೆ ವಾಪಸ್ ಬಂದಿದ್ದ. ತನಗೋಸ್ಕರ ಅಲ್ಲದಿದ್ರು ಮಗನಿಗಾದ್ರೂ ಜೊತೆಯಲ್ಲಿ ಬಂದು ಇರುವಂತೆ ಅಮನ್ ಹೆಂಡತಿಯನ್ನ ಪರಿಪರಿಯಾಗಿ ಕೇಳ್ಕೊಂಡಿದ್ದ. ಆದ್ರೆ ಗುಂಜನ್ ಕುಮಾರಿ ಮಾತ್ರ ನನಗೆ ನೀನು ಬೇಡ, ನಿನ್ನ ಮಗನೂ ಬೇಡ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ಲು. ಆದ್ರೂ ಅಮನ್ ತನ್ನ ಪಟ್ಟನ್ನ ಬಿಟ್ಟಿರ್ಲಿಲ್ಲ. ಹೆಂಡತಿಗೋಸ್ಕರ ನನ್ನ ಆಸ್ತಿಯನ್ನೆಲ್ಲ ಮಾರಿ ಓದಿಸಿದ್ದೀನಿ, ಅವಳಿಗೋಸ್ಕರ ನಾನು ಎಷ್ಟೋ ಹಣವನ್ನ ಖರ್ಚು ಮಾಡಿದ್ದೀನಿ, ಕನಿಷ್ಠ ಪಕ್ಷ ನನ್ನ ಮಗನಿಗೋಸ್ಕರನಾದ್ರೂ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ದ. ಆದ್ರೂ ಕೂಡ ಏನೊಂದು ಪ್ರಯೋಜನವಾಗದೆ ಇದ್ದಾಗ ಹೆಂಡತಿಯನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ಮುಂದಾಗಿದ್ದ. ಆದ್ರೆ ಎಷ್ಟೇ ಮಾಡಿದ್ರು ಇವಳ ಮನಸ್ಸು ಮಾತ್ರ ಕರಗಿರ್ಲಿಲ್ಲ. ಕೊನೆಗೆ ಮಗನ ಜೊತೆಗೂ ಕೂಡ ಇವಳು ಮಾತನ್ನ ಬಿಟ್ಟಿದ್ಲು. ಅಮನ್ ಕುಮಾರ್ ತನ್ನ ಹೆಂಡತಿ ಗುಂಜನ್ ಕುಮಾರಿ ಇದ್ದ ಅಡ್ರೆಸ್ನ ಹೇಗೋ ಮಾಡಿ ಪತ್ತೆ ಹಚ್ಚಿದ್ದ. ಕಳೆದ ಮೇ 13ರಂದು ಇವಳ ಮನೆಯನ್ನ ಹುಡುಕೊಂಡು ಬಂದವನು ಗೇಟ್ ತೆಗೆದುಕೊಂಡು ಮನೆ ಒಳಗೆ ಬಂದಿದ್ದ. ಅಮನ್ ಬರ್ತಿದ್ದಂತೆ ಮನೆ ಮೇಲಿಂದಲೇ ಓನರ್ ಇವನನ್ನ ಗಮನಿಸಿ ಮನೆ ಒಳಗೆ ಬರದಂತೆ ಹೇಳಿದ್ದ. ಆಗ ಅಮನ್ ನಾನು ಗುಂಜನ್ ಕುಮಾರಿ ಗಂಡ ಅಂತ ಹೇಳಿದ್ದ. ಆ ಮನೆ ಓನರ್ ನೀನು ಆಕೆ ಗಂಡ ಅಂತ ನನಗೆ ಗೊತ್ತು, ಆಕೆನೆ ನೀನು ಬಂದ್ರೆ ಮನೆ ಒಳಗೆ ಸೇರಿಸಬೇಡ ಅಂತ ಹೇಳಿದಾಳೆ ಅಂದಿದ್ದ. ಇದರಿಂದ ಅಮನ್ಗೆ ಕೋಪ ನೆತ್ತಿಗೇರಿತ್ತು. ಆಗ ಏಕಾಏಕಿ ಗುಂಜನ್ ಕುಮಾರಿ ಇದ್ದ ಮನೆಗೆ ನುಗ್ಗಿದ್ದ. ಈ ವೇಳೆ ಗುಂಜನ್ ಕುಮಾರಿ ಪ್ರಿಯಕರನ ಜೊತೆ ಪಲ್ಲಂಗವೇರಿ ರಸಧಾರೆಯನ್ನ ಹರಿಸ್ತಿದ್ಲು. ಇದನ್ನ ಕಣ್ಣಾರೆ ಕಂಡ ಗಂಡ ಮನೆ ಹೊರಗೆ ಬಂದು ಪೊಲೀಸರಿಗೆ ಫೋನ್ ಮಾಡಿದ್ದ. ಇದರಿಂದ ಗುಂಜನ್ ಕುಮಾರಿ ಪ್ರಿಯಕರ ಹೊರಗೆ ಬಂದವನು ಬಳಿಕ ಅಲ್ಲಿಂದ ಪರಾರಿಯಾಗಿದ್ದ. ಅಷ್ಟರಲ್ಲಿ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ರು. ಹೀಗೆ ಬಂದ ಪೊಲೀಸರ ಹತ್ರ ಅಮನ್ ತನ್ನ ನೋವನ್ನೆಲ್ಲ ತೋಡ್ಕೊಂಡಿದ್ದ. ಆಗ ಪೊಲೀಸರು ಗುಂಜನ್ ಕುಮಾರಿಯನ್ನ ತರಾಟೆಗೆ ತಗೊಂಡಿದ್ರು. ನಿನಗೆ ಗಂಡ ಇಷ್ಟವಿಲ್ಲದಿದ್ರೆ ಬೇಡ, 10 ವರ್ಷದ ಮಗನನ್ನ ಹೇಗೆ ಬಿಡ್ತೀಯ ಅಂತ ಪೊಲೀಸರು ಅಮನ್ ಪರವಾಗಿ ಮಾತನಾಡಿದ್ರು. ಮದುವೆಯಾದ ನಂತರ ನಾವಿಬ್ರು ಇನ್ನೊಂದು ಹೆಣ್ಣು ಮಗುವಿಗೆ ಜನ್ಮ ಕೊಡೋಣ ಅಂತ ಹೇಳಿದ ಗುಂಜನ್ 10 ವರ್ಷದಿಂದ ನನ್ನ ದೂರ ಇಟ್ಟಿದ್ದಾಳೆ ಅನ್ನೋ ವಿಷಯವನ್ನು ಪೊಲೀಸರ ಹತ್ರ ಹೇಳಿದ್ದ. ನನ್ನ ಮರ್ಯಾದೆ ಹೇಗೋ ಹೋಯ್ತು, ನನ್ನ ಕಣ್ಣೀರ ಕಥೆಯನ್ನ ಇಡೀ ಪ್ರಪಂಚಕ್ಕೆ ತಿಳಿಸಬೇಕು ಅಂತ ಅಮನ್ ಗುಂಜನ್ ಕುಮಾರಿಯ ಗುಜರಿ ಸಾಮಾನ್ ಕಥೆಯನ್ನ ಇಡೀ ಪ್ರಪಂಚದ ಮುಂದೆ ತೆರೆದಿಟ್ಟಿದ್ದ. ಇಷ್ಟಾದ್ರೂ ಸಹ ಗುಂಜನ್ ಕುಮಾರಿ ನನಗೆ ಗಂಡನೂ ಬೇಡ ಮಗನೂ ಬೇಡ ಅಂತ ಕಡ್ಡಿ ಮುರಿದಂತೆ ಹೇಳಿಬಿಟ್ಟಿದ್ಲು. ಇವಳ ಹೊಸ ಪ್ರಿಯಕರ ಇವಳಿಗಿಂತಲೂ ಚಿಕ್ಕವನಾಗಿದ್ದ, ಅಲ್ಲದೆ ಸರ್ಕಾರಿ ಕೆಲಸ ಬೇರೆ. ಇದರಿಂದ ನಾನು ನನ್ನ ಪ್ರಿಯಕರನ ಜೊತೆನೆ ಇರ್ತೀನಿ, ಏನೇ ಇದ್ರೂ ಕೋರ್ಟಲ್ಲಿ ವಿಚಾರಿಸಿಕೊಳ್ಳೋಣ ಅಂತ ಹೇಳಿ ಗುಂಜನ್ ಗಂಡನಿಗೆ ಗುಡ್ ಬೈ ಹೇಳಿ ಅವತ್ತು ಅಲ್ಲಿಂದ ಹೊರಟು ಹೋಗಿದ್ಲು. ಈ ಘಟನೆ ಬಳಿಕ ಅಮನ್ ಕುಮಾರ್ಗೆ ವಾಸ್ತವದ ಅರಿವಾಗಿತ್ತು. ಹೆಂಡತಿ ತನ್ನನ್ನ ಮೋಸ ಮಾಡಿ ಹೋಗಿದ್ದಾಳೆ ಅನ್ನೋದು ಇವನಿಗೆ ಆಗ ಗೊತ್ತಾಗಿತ್ತು. ಇದಾದ ನಂತರ ಅಮನ್ ತನ್ನ ಮಗನನ್ನ ತನ್ನ ಜೊತೆನೆ ಕರ್ಕೊಂಡು ಹೋಗಿದ್ದ. ಅಲ್ಲದೆ ಅವನನ್ನ ಚೆನ್ನಾಗಿ ಓದಿಸ್ತೀನಿ, ನನ್ನ ಹೆಂಡತಿ ನೆರಳು ಸಹ ನನ್ನ ಮಗನ ಮೇಲೆ ಬೀಳದಂತೆ ನೋಡ್ಕೊಳ್ತೀನಿ ಅಂತ ಹೇಳಿದ್ದ. ಅಲ್ಲದೆ ಇನ್ಮುಂದೆ ನಾನು ಜೀವನದಲ್ಲಿ ಇವಳ ಮುಖವನ್ನ ಸಹ ನೋಡೋದಿಲ್ಲ ಅಂತ ಹೇಳಿದ್ದ. ಕೋರ್ಟ್ ನನಗೆ ಡೈವರ್ಸ್ ಕೊಟ್ರೆ ಸಾಕು ಅಂತ ಅಮನ್ ಮೀಡಿಯಾಗಳ ಮುಂದೆ ಅಲವತ್ತು ಕೊಂಡಿದ್ದ. ಇದರಿಂದ ಈ ಕೇಸ್ ಬಿಹಾರದಲ್ಲಿ ಸಖತ್ತಾಗಿ ವೈರಲ್ ಆಗಿತ್ತು. ಸರ್ಕಾರಿ ಕೆಲಸ ಸಿಕ್ತಿದ್ದಂತೆ ಕಟ್ಟಿಕೊಂಡ ಗಂಡ ಹಾಗೂ ಮಗನನ್ನ ಬಿಟ್ಟು ಪ್ರಿಯಕರನ ಜೊತೆ ಪರಾರಿಯಾದ ಇವಳ ವಿಡಿಯೋಗಳು ಸಖತ್ತಾಗಿ ವೈರಲ್ ಆಗಿದ್ವು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.